ನೇತ್ರಾವತಿ ಅರ್ಜುನ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು CTET ಜುಲೈ 2024ರಲ್ಲಿ ನಡೆದ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಮೊದಲ ಬಾರಿಗೆ ನಾವಿಲ್ಲಿ ಗದ್ಯ ಭಾಗವನ್ನು ನೋಡೋಣ. ಕರ್ನಾಟಕ ಸಂಗೀತ ಪ್ರವರ್ತಕರು ದಕ್ಷಿಣ ಭಾರತದ 4 ಭಾಷೆಗಳಿಂದ ಬಂದವರು ಎನ್ನುವುದು ಐತಿಹಾಸಿಕ ವಾಸ್ತವ. ಈ ಕ್ಷೇತ್ರದಲ್ಲಿ ಹೊಸ ಹಾದಿಯನ್ನು ನಿರ್ಮಿಸಿದ ಪುರಂದರದಾಸರ ಕಾಲದಲ್ಲೇ ಇದು ನಿಶ್ಚಲವಾಗಿತ್ತು. ಪುರಂದರದಾಸರು ಮತ್ತು ಅವರ ನಂತರ ಬಂದ ವೆಂಕಟಮುಖಿ ಇಬ್ಬರು ಕನ್ನಡಿಗರು. ಕರ್ನಾಟಕ ಸಂಗೀತದ ಕೃತಿಗಳ ಜನಕ ಎಂದೇ ಹೆಸರುವಾಸಿಯಾಗಿರುವ ಅಣ್ಣಮಾಚಾರ್ಯರು 1408 ಮತ್ತು 1503ರವರೆಗೆ ಇದ್ದರು. ತೆಲುಗು ಸೀಮೆಗೆ ಸೇರಿದವರು. 15ನೇ ಶತಮಾನದಲ್ಲಿದ್ದ ಸಂಗೀತಗಾರರಾದ ಅರುಣಗಿರಿನಾಥರು ಅವರು ತಮಿಳಿನವರು. ಈ ಅರುಣಗಿರಿನಾಥರೇ ಕರ್ನಾಟಕ ಸಂಗೀತದಲ್ಲಿ 108 ತಾಳಗಳ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ರೂಪಿಸಿದವರು. 15ರಿಂದ 17ನೇ ಶತಮಾನದಲ್ಲಿ ಅತ್ಯಂತ ಸೃಜನಶೀಲವಾಗಿದ್ದ ಕರ್ನಾಟಕ ಸಂಗೀತಕ್ಕೆ ಹೀಗೆ ಭದ್ರ ಅಡಿಪಾಯ ಹಾಕಿದ ನಂತರ ಮೂವರು ಅತ್ಯಂತ ಪ್ರಭಾವಶಾಲಿಗಳು ಈ ಸಂಗೀತವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದಿದ್ದರು. ಕರ್ನಾಟಕ ಸಂಗೀತದ ತ್ರಿಮೂರ್ತಿಗಳೆಂದೇ ಹೆಸರು ಆಗಿರುವ ಈ ಮೂವರು ಯಾರೆಂದರೆ ತ್ಯಾಗರಾಜರು, ಮುತ್ತುಸ್ವಾಮಿ ದೀಕ್ಷಿತರು ಮತ್ತು ಶ್ಯಾಮಶಾಸ್ತ್ರಿಗಳು. ಈ ಪೈಕಿ ಅತ್ಯಂತ ಪೂಜನೀಯ ಸ್ಥಾನಮಾನಗಳಿಗೆ ಪಾತ್ರರಾಗಿರುವ ತ್ಯಾಗರಾಜರು 1767ರಿಂದ 1847ರವರೆಗೆ ತೆಲುಗಿನವರಾದರೆ, ಮುತ್ತುಸ್ವಾಮಿ ದೀಕ್ಷಿತರು 1776 1835ರವರೆಗೆ ಮತ್ತು ಶ್ಯಾಮಶಾಸ್ತ್ರಿಗಳು 1762ರಿಂದ 1827 ತಮಿಳು ಹಿನ್ನೆಲೆಯವರು. ಆದರೆ ಈ ತ್ರಿಮೂರ್ತಿಗಳ ವಿಷಯದಲ್ಲಿ ಅಸಾಧಾರಣವಾದ ಒಂದು ಕಾಕತಾಳೀಯ ಅಂಶವಿದೆ. ಅದೇನೆಂದರೆ ಈ ಮೂವರು ಸಹ ತಂಜಾವೂರು ಜಿಲ್ಲೆಯಲ್ಲಿರುವ ಒಂದು ಸಣ್ಣ ಹಳ್ಳಿಯಾದ ತಿರುವಾರೂರಿನವರು. ಈ ತ್ರಿಮೂರ್ತಿಗಳಿಂದಾಗಿ ಆ ಪುಟ್ಟ ಹಳ್ಳಿ ಕರ್ನಾಟಕ ಸಂಗೀತದ ಪವಿತ್ರ ಭೂಮಿಯಾಯಿತು. ಕರ್ನಾಟಕ ಸಂಗೀತಕ್ಕೆ ಮಲಯಾಳಂನ ಕೊಡುಗೆ ಏನೆಂದರೆ ಸೋಪಾನ ಸಂಗೀತವೆಂದು ಒಂದು ಧಾರೆ. ದೇವಸ್ಥಾನಗಳ ಮೆಟ್ಟಿಲುಗಳ ಮೇಲೆ ಇದನ್ನು ಹಾಡುತ್ತಿದ್ದುದೇ ಇದಕ್ಕೆ ಈ ಹೆಸರು ಬರಲು ಕಾರಣ. 18ನೇ ಶತಮಾನದ ಹೊತ್ತಿಗಾಗಲೇ ಸೋಪಾನ ಸಂಗೀತ ಮತ್ತು ಕಥಕ್ಕಳಿ ನೃತ್ಯ ಪ್ರಕಾರಗಳೆರಡೂ ಕರ್ನಾಟಕ ಸಂಗೀತದ ರಾಗಗಳನ್ನು ಸ್ವೀಕರಿಸುತ್ತಿದ್ದವು. ಆದರೆ ಸಂಗೀತಕ್ಕೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ತಿರುವಾಂಕೂರಿನ ಮಹಾರಾಜರಾದ ಸ್ವಾತಿ ತಿರುನಾಳ್ 1813ರಿಂದ 1817ರವರೆಗೆ ಅವರ ಆಗಮನದೊಂದಿಗೆ ಕರ್ನಾಟಕ ಸಂಗೀತಕ್ಕೆ ಮಲಯಾಳಂನ ನೇರ ಕೊಡುಗೆ ಶುರುವಾಯಿತು. ಒಳ್ಳೆಯ ಕವಿ, ಹಾಡುಗಾರ ಮತ್ತು ಕೃತಿ ರಚನೆಕಾರರಾಗಿದ್ದ ಸ್ವಾತಿ ತಿರುನಾಳರು ಸಂಸ್ಕೃತ, ಮಲಯಾಳಂ ಮತ್ತು ತೆಲುಗಿನಲ್ಲಿ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಅವರು ತಮ್ಮ ಕೆಲವು ಕೃತಿಗಳನ್ನು ಹಿಂದೂಸ್ಥಾನಿ ರಾಗಗಳಲ್ಲೂ ಸಂಯೋಜಿಸಿದ್ದಾರೆ. ತ್ಯಾಗರಾಜರು, ದೀಕ್ಷಿತರು ಮತ್ತು ಶಾಸ್ತ್ರಿಗಳು ಉತ್ತುಂಗದಲ್ಲಿದ್ದ ಕಾಲದಲ್ಲೇ ದಕ್ಷಿಣ ಭಾರತವು ಬ್ರಿಟಿಷರು ಸಾರಿದ ಯುದ್ಧಗಳಿಂದಾಗಿ ಕುಸಿದು ಹೋಯಿತು. ಆಗ ಮಲಯಾಳಂ ಸೀಮೆಯ ತಿರುವಾಂಕೂರು ಕರ್ನಾಟಕ ಸಂಗೀತದ ಶ್ರೇಯೋಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸಿತು. ಒಂದು ನಂಬಲರ್ಹ ಮೂಲ ಹೇಳುವಂತೆ ಇಡೀ ದಕ್ಷಿಣ ಭಾರತದಲ್ಲಿ ಯುದ್ಧಗಳಿಂದ ನಲುಗದೆ ಸುರಕ್ಷಿತವಾಗಿದ್ದ ಒಂದೇ ಒಂದು ಸಂಸ್ಥಾನವೆಂದರೆ ಅದು ತಿರುವಾಂಕೂರು ಮಾತ್ರ. ಇದರ ಪರಿಣಾಮವಾಗಿ ಸಂಗೀತ ಇಲ್ಲಿ ಅರಳಿತು. ಯುದ್ಧಗಳಿಂದ ಜರ್ಜರಿತವಾಗಿ ಮೈಸೂರು ಮತ್ತು ತಂಜಾವೂರು ಸಂಸ್ಥಾನಗಳು ಕುಸಿದು ಹೋಗಿದ್ದರಿಂದ ಇಲ್ಲಿದ್ದ ಸಂಗೀತಗಾರರೆಲ್ಲ ನೆಮ್ಮದಿಯ ಜೀವನ ಅರಸಿಕೊಂಡು ದಕ್ಷಿಣ ಭಾರತದ ತುತ್ತ ತುದಿಯಲ್ಲಿದ್ದ ತಿರುವಾಂಕೂರಿಗೆ ವಲಸೆ ಹೋದರು. ಈ ಗದ್ಯ ಭಾಗಕ್ಕೆ ಅನುಸಾರವಾಗಿ ಕೆಲವು ಪ್ರಶ್ನೆಗಳನ್ನು ಕೇಳಲಾಗಿದೆ, ನೋಡೋಣ. 91ನೆಯ ಪ್ರಶ್ನೆ, ವಿಷಯದಲ್ಲಿ ಎಂಬ ಪದದಲ್ಲಿರುವ ಪ್ರತ್ಯಯ. ಮೊದಲನೇ ಆಯ್ಕೆ ಪಂಚಮಿ ವಿಭಕ್ತಿ, ಎರಡನೇದು ತೃತೀಯ ವಿಭಕ್ತಿ, ಮೂರನೇದು ಸಪ್ತಮಿ ವಿಭಕ್ತಿ, ನಾಲ್ಕನೇದು ಪ್ರಥಮ ವಿಭಕ್ತಿ. ಸರಿಯಾದ ಉತ್ತರ ಸಪ್ತಮಿ ವಿಭಕ್ತಿ. 92ನೆಯ ಪ್ರಶ್ನೆ, ಸಂಗೀತಗಾರರೆಲ್ಲ ತಿರುವಾಂಕೂರಿಗೆ ವಲಸೆ ಹೋಗಲು ಕಾರಣವೇನು? ಮೊದಲನೇ ಆಯ್ಕೆ ಉದ್ಯೋಗಾಕಾಂಕ್ಷೆಗಾಗಿ, ಎರಡನೇದು ಮೈಸೂರು ಮತ್ತು ತಂಜಾವೂರು ಸಂಸ್ಥಾನಗಳು ಯುದ್ಧಗಳಿಂದ ಕುಸಿದದ್ದು, ಮೂರನೇದು ಸಂಗೀತ ಕಚೇರಿಯನ್ನು ನಡೆಸುವುದಕ್ಕಾಗಿ, ನಾಲ್ಕನೇದು ರಾಜಾಶ್ರಯ ಅರಸಿ. ಸರಿಯಾದ ಉತ್ತರ ಮೈಸೂರು ಮತ್ತು ತಂಜಾವೂರು ಸಂಸ್ಥಾನಗಳು ಯುದ್ಧಗಳಿಂದ ಕುಸಿದದ್ದು. 93ನೆಯ ಪ್ರಶ್ನೆ, ಸೋಪಾನ ಸಂಗೀತವೆಂದರೆ? ಮೊದಲನೇ ಆಯ್ಕೆ ಸಭಾ ಸಂಗೀತ, ಎರಡನೇದು ಸೋಬಾನೆ ಹಾಡು, ಮೂರನೇದು ಜಾನಪದ ವೀರಕಾವ್ಯ, ನಾಲ್ಕನೇದು ದೇವಾಲಯಗಳ ಮೆಟ್ಟಿಲುಗಳ ಮೇಲೆ ಹಾಡುವ ಸಂಗೀತ. ಸರಿಯಾದ ಉತ್ತರ ದೇವಾಲಯದ ಮೆಟ್ಟಿಲುಗಳ ಮೇಲೆ ಹಾಡುವ ಸಂಗೀತ. 94ನೇ ಪ್ರಶ್ನೆ, ಕರ್ನಾಟಕ ಸಂಗೀತದಲ್ಲಿ 108 ತಾಳಗಳು ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ರೂಪಿಸಿದವರು ಯಾರು? ಸರಿಯಾದ ಮೊದಲನೇ ಆಯ್ಕೆ ಮುತ್ತುಸ್ವಾಮಿ ದೀಕ್ಷಿತರು, ಎರಡನೇದು
ಅರುಣಗಿರಿನಾಥರು. ಮೂರನೇದು ಸ್ವಾತಿ ತಿರುನಾಳರು. ನಾಲ್ಕನೇದು ಶ್ಯಾಮ ಶಾಸ್ತ್ರಿಗಳು. ಸರಿಯಾದ ಉತ್ತರ ಅರುಣಗಿರಿನಾಥರು. 95ನೇ ಪ್ರಶ್ನೆ, ತಿರುವಾಂಕೂರು ಯಾವ ರಾಜ್ಯದಲ್ಲಿದೆ? ಮೊದಲನೇ ಆಯ್ಕೆ ಕೇರಳ, ಎರಡನೇ ಆಯ್ಕೆ ಕರ್ನಾಟಕ, ಮೂರನೇ ಆಯ್ಕೆ ಆಂಧ್ರಪ್ರದೇಶ್, ನಾಲ್ಕನೇ ಆಯ್ಕೆ ತಮಿಳುನಾಡು. ಸರಿಯಾದ ಉತ್ತರ ಮೊದಲನೇ ಆಯ್ಕೆ ಕೇರಳ. 96ನೇ ಪ್ರಶ್ನೆ, ಕಚೇರಿ ಪದದ ಮೂಲ. ಮೊದಲನೇ ಆಯ್ಕೆ ಇಂಗ್ಲಿಷ್, ಎರಡನೇ ಆಯ್ಕೆ ಮರಾಠಿ, ಮೂರನೇ ಆಯ್ಕೆ ಕನ್ನಡ, ನಾಲ್ಕನೇ ಆಯ್ಕೆ ಹಿಂದೂಸ್ತಾನಿ. ಸರಿಯಾದ ಉತ್ತರ ನಾಲ್ಕನೇ ಆಯ್ಕೆ ಹಿಂದೂಸ್ತಾನಿ. 97ನೇ ಪ್ರಶ್ನೆ, ಸೋಪಾನ ಪದದ ಅರ್ಥವೇನು? ಮೊದಲನೇ ಆಯ್ಕೆ ಬಾವಿ, ಎರಡನೇ ಆಯ್ಕೆ ಮೆಟ್ಟಿಲು, ಮೂರನೇ ಆಯ್ಕೆ ಸಂಗೀತ, ನಾಲ್ಕನೇ ಆಯ್ಕೆ ಸೊಪ್ಪು. ಸರಿಯಾದ ಉತ್ತರ ಎರಡನೇ ಆಯ್ಕೆ ಮೆಟ್ಟಿಲು. 98ನೇ ಪ್ರಶ್ನೆ, ಕರ್ನಾಟಕ ಸಂಗೀತ ಕೃತಿಗಳ ಜನಕ ಎಂದು ಯಾರು ಹೆಸರಾಗಿದ್ದಾರೆ? ಮೊದಲನೇ ಆಯ್ಕೆ ಅಣ್ಣಮಾಚಾರ್ಯರು, ಎರಡನೇ ಆಯ್ಕೆ ತ್ಯಾಗರಾಜರು, ಮೂರನೇ ಆಯ್ಕೆ ಮುತ್ತುಸ್ವಾಮಿ ದೀಕ್ಷಿತರು, ನಾಲ್ಕನೇ ಆಯ್ಕೆ ಪುರಂದರದಾಸರು. ಸರಿಯಾದ ಉತ್ತರ ಅಣ್ಣಮಾಚಾರ್ಯರು. 99ನೇ ಪ್ರಶ್ನೆ, ಕಾಕತಾಳೀಯ ಎಂದರೆ? ಮೊದಲನೇ ಆಯ್ಕೆ ಕಾವ್ಯಕತೆ, ಎರಡನೇ ಆಯ್ಕೆ ಅನ್ಯದೇಶ, ಮೂರನೇದು ನಿರೀಕ್ಷಿತ, ನಾಲ್ಕನೇದು ಆಕಸ್ಮಿಕ. ಸರಿಯಾದ ಉತ್ತರ ಆಕಸ್ಮಿಕ. ಗದ್ಯ ಆಧಾರಿತ ಪ್ರಶ್ನೆಗಳು ಮುಕ್ತಾಯವಾದವು. ನೆಕ್ಸ್ಟ್ ಪದ್ಯ ಆಧಾರಿತ ಪ್ರಶ್ನೆಗಳು. ಮೊದಲು ನಾವಿಲ್ಲಿ ಪದ್ಯವನ್ನು ನೋಡೋಣ. ಸುಖವು ಬೀದಿಯ ನೆರಳ, ದುಃಖವು ದೂಡುವ ಬಿಸಿಲ. ಸುಖ ದುಃಖ ನಮಗೆ ಸರಿಸವನ ತಂಗ್ಯಮ್ಮ, ಒಂದು ಬಿಟ್ಟೊಂದು ದೂರ್ಯಾವ. ಸುಖಕ ಮರಳಾದೀವ, ದುಃಖಕ ಬ್ಯಾಸತ್ತೀವ. ಸುಖ ಬೇಡ ಮನವು ಮಲಮಲ ತಂಗ್ಯಮ್ಮ, ದುಃಖ ನೋಡಿ ಜೀವ ಗಲಬಲ. ಸುಖವಂತ ಹಿಡಿದೀವ, ದುಃಖವಾಗಿ ಪಡೆದೀವ. ಹೂವಲ್ಲ ಜಾಣೆ ಹುಳನೋಡ ತಂಗ್ಯಮ್ಮ, ಬೆಳದಿಂಗಳಲ್ಲ ಉರಿ ಬಿಸಿಲ. ಮುತ್ತಂತ ಮುಟ್ಟುವ, ಕಿಡಿಯಾಗಿ ಕಚ್ಚುವ. ಹಣ್ಣಲ್ಲ ಜಾಣೆ ಹಿಡಿಗಂಡ ತಂಗ್ಯಮ್ಮ, ಬಾಳೆಲ್ಲ ಬಿಗಿದ ಬಲಿ ನೋಡ. ಪದ್ಯಕ್ಕೆ ಆಧಾರಿತ ಕೆಲವು ಪ್ರಶ್ನೆಯನ್ನು ಕೇಳಲಾಗಿದೆ. ಮೊದಲನೇ ಪ್ರಶ್ನೆ ಅಂದರೆ 100ನೇ ಪ್ರಶ್ನೆ, ಹಣ್ಣಲ್ಲ ಜಾಣೆ ಹಿಡಿಗಂಡ ಈ ವಾಕ್ಯಾಂಶದ ಭಾವವೇನು? ಮೊದಲನೇ ಆಯ್ಕೆ ಹಣ್ಣು ಎನ್ನುವುದು ಕೆಂಪಗಾಗಿರುತ್ತದೆ, ಎರಡನೇದು ಇದು ಹಣ್ಣಲ್ಲ ಬೆಂಕಿ, ಮೂರನೇದು ಜಾಣರಾದವರಿಗೆ ಹಣ್ಣು ಬೆಂಕಿಯಾಗಿ ಕಾಣುತ್ತದೆ, ನಾಲ್ಕನೇ ಆಯ್ಕೆ ಸುಖವೆನ್ನುವುದು ವಾಸ್ತವವಾಗಿ ಅಪಾಯಕಾರಿ ದುಃಖವೇ. ಸರಿಯಾದ ಉತ್ತರ ನಾಲ್ಕನೇ ಆಯ್ಕೆ ಸುಖವೆನ್ನುವುದು ವಾಸ್ತವವಾಗಿ ಅಪಾಯಕಾರಿ ದುಃಖವೇ. 101ನೇ ಪ್ರಶ್ನೆ, ಗಲಬಲ ಈ ಪದದ ಅರ್ಥ. ಆಯ್ಕೆ 1 ಆತಂಕ, ಎರಡನೇ ಆಯ್ಕೆ ಅವಸರ, ಮೂರನೇ ಆಯ್ಕೆ ಗೊಂದಲ, ನಾಲ್ಕನೇ ಆಯ್ಕೆ ಭಯ. ಸರಿಯಾದ ಉತ್ತರ ಮೂರನೇ ಆಯ್ಕೆ ಗೊಂದಲ. 102ನೇ ಪ್ರಶ್ನೆ, ಪಡೆದೀವ ಈ ಕ್ರಿಯಾಪದವನ್ನು ಪ್ರಮಾಣ ಭಾಷೆಯಲ್ಲಿ ಪರಿವರ್ತಿಸಿ. ಮೊದಲನೇ ಆಯ್ಕೆ ಪಡೆದಾಗ, ಎರಡನೇ ಆಯ್ಕೆ ಪಡೆದು ಇದ್ದೀವಿ, ಮೂರನೇ ಆಯ್ಕೆ ಇವುಗಳನ್ನು ಪಡೆದಿದ್ದೀವಿ, ನಾಲ್ಕನೇ ಆಯ್ಕೆ ಪಡೆದಿದ್ದೀವಿ. ಸರಿಯಾದ ಉತ್ತರ ನಾಲ್ಕನೇ ಆಯ್ಕೆ ಪಡೆದಿದ್ದೀವಿ. 103ನೇ ಪ್ರಶ್ನೆ, ಈ ಕವನದಲ್ಲಿ ಸುಖ ದುಃಖ ವರ್ಣನೆಯ ಶೈಲಿ ಯಾವುದು? ಮೊದಲನೇ ಆಯ್ಕೆ ರೂಪಕಾತ್ಮಕ, ಎರಡನೇ ಆಯ್ಕೆ ಉಪಮಾನ, ಮೂರನೇ ಆಯ್ಕೆ ಸಾದೃಶ್ಯ, ನಾಲ್ಕನೇ ಆಯ್ಕೆ ಸಂಕೇತ. ಸರಿಯಾದ ಉತ್ತರ ಮೊದಲನೇ ಆಯ್ಕೆ ರೂಪಕಾತ್ಮಕ. 104ನೇ ಪ್ರಶ್ನೆ, ತತ್ವವನ್ನು ಯಾರನ್ನು ಉದ್ದೇಶಿಸಿ ಹೇಳಲಾಗಿದೆ? ಆಯ್ಕೆ 1 ವಯಸ್ಸಿಗೆ ಬಂದ ತಂಗಿಯನ್ನು, ಎರಡನೇ ಆಯ್ಕೆ ಬದುಕನ್ನು ಸುಖವೆಂದು ತಿಳಿದ ಹೆಣ್ಣನ್ನು, ಮೂರನೇ ಆಯ್ಕೆ ತನ್ನ ತಂಗಿಯನ್ನು, ನಾಲ್ಕನೇ ಆಯ್ಕೆ ತಂಗಿಯ ವಯಸ್ಸಿನ ಹೆಣ್ಣನ್ನು. ಸರಿಯಾದ ಉತ್ತರ ಆಯ್ಕೆ 2 ಬದುಕನ್ನು ಸುಖವೆಂದು ತಿಳಿದ ಹೆಣ್ಣನ್ನು. 105ನೇ ಪ್ರಶ್ನೆ, ಇಲ್ಲಿದೆ 105ನೇ ಪ್ರಶ್ನೆ, ಸುಖಕ ಈ ಪದದಲ್ಲಿ ವಿಭಕ್ತಿ. ಮೊದಲನೇ ಆಯ್ಕೆ ವಿಭಕ್ತಿ ಪ್ರತ್ಯಯ ಇಲ್ಲ, ಎರಡನೇದು ಚತುರ್ಥಿ, ಮೂರನೇದು ದ್ವಿತೀಯ, ನಾಲ್ಕನೇದು ಪ್ರಥಮ. ಸರಿಯಾದ ಉತ್ತರ ಚತುರ್ಥಿ. 106ನೇ ಪ್ರಶ್ನೆ, ಕಥೆಯ ಕಾಲ ಮತ್ತು ಸ್ಥಳವನ್ನು ಹೀಗೆಂದು ಕರೆಯುತ್ತಾರೆ? ಸನ್ನಿವೇಶ, ವಸ್ತು, ಮುಕ್ತಾಯ, ವಿಷಯ. ಸರಿಯಾದ ಉತ್ತರ ಸನ್ನಿವೇಶ. 107ನೇ ಪ್ರಶ್ನೆ, ಭಾರತದಲ್ಲಿ ಪ್ರಚಲಿತದಲ್ಲಿರುವ ಬಹುಭಾಷಿಕತೆಯ ಈ ಕೆಳಕಂಡ ಅಂಶಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಶಿಕ್ಷಕರನ್ನು ತೊಡಗಿಸುತ್ತಾರೆ. ಮೊದಲನೆಯದು ಆಯ್ಕೆ ಅಲ್ಪಸಂಖ್ಯಾತ ಭಾಷೆಯನ್ನು ಪ್ರಧಾನ ಭಾಷೆಗಳೊಂದಿಗೆ ಸೇರಿಸಬೇಕು, ಎರಡನೇದು ವೈವಿಧ್ಯಮಯ ಸಮಾಜದಲ್ಲಿ ಒಂದು ಭಾಷಾ ನೀತಿಯನ್ನು ರೂಪಿಸಬೇಕು, ಮೂರನೇ ಆಯ್ಕೆ ಭಾಷಾ ಗುರುತಿಸುವಿಕೆ ಮತ್ತು ಸಂಸ್ಕೃತಿಗಳು ಪ್ರತ್ಯೇಕ ಘಟಕಗಳು, ನಾಲ್ಕನೇ ಆಯ್ಕೆ ಸಂವಹನವು ಸಂಭವಿಸುತ್ತದೆ ಮತ್ತು ಸಾಮಾಜಿಕ ಸಾಮರಸ್ಯವನ್ನು ನಿರ್ವಹಿಸುತ್ತದೆ. ಸರಿಯಾದ ಉತ್ತರ ನಾಲ್ಕನೇ ಆಯ್ಕೆ ಸಂವಹನವು ಸಂಭವಿಸುತ್ತದೆ ಮತ್ತು ಸಾಮಾಜಿಕ ಸಾಮರಸ್ಯವನ್ನು ನಿರ್ವಹಿಸುತ್ತದೆ. 108ನೇ ಪ್ರಶ್ನೆ, ಶಾಲೆಯ ದ್ವಿಭಾಷೆಯನ್ನು ಸೇರಿಸಲು ಕ್ರಮವಹಿಸಬೇಕು, ಏಕೆಂದರೆ ಅದು
ಅದು ಆಯ್ಕೆ 1 ಇಂಗ್ಲಿಷ್ ಭಾಷೆಯನ್ನು ದ್ವಿತೀಯ ಭಾಷೆಯಾಗಿ ಕಲಿಸಲು ಮಹತ್ವ ನೀಡುತ್ತದೆ. ಆಯ್ಕೆ 2 ಮಗುವಿನ ಭಾಷೆಯನ್ನು ಉತ್ತೇಜಿಸುತ್ತದೆ, ಅದರ ಸಂಸ್ಕೃತಿಯನ್ನಲ್ಲ. ಆಯ್ಕೆ 3 ಪ್ರಥಮ ಭಾಷೆಯ ಬೆಳವಣಿಗೆಗೆ ಅಡ್ಡಿ ಉಂಟು ಮಾಡುತ್ತದೆ. ಆಯ್ಕೆ 4 ಮಗುವಿನ ಸಂಸ್ಕೃತಿ ಮತ್ತು ಭಾಷೆಯ ಮೌಲ್ಯವನ್ನು ಹೆಚ್ಚಿಸುತ್ತದೆ. ಸರಿಯಾದ ಉತ್ತರ 4ನೇ ಆಯ್ಕೆ, ಮಗುವಿನ ಸಂಸ್ಕೃತಿ ಮತ್ತು ಭಾಷೆಯ ಮೌಲ್ಯವನ್ನು ಹೆಚ್ಚಿಸುತ್ತದೆ. 109ನೆಯ ಪ್ರಶ್ನೆ, ಎ ಅಂಕಣದಲ್ಲಿರುವ ಭಾಷಾ ಕಲಿಕಾ ವಿಧಾನಗಳನ್ನು ಬಿ ಅಂಕಣದಲ್ಲಿರುವ ಅದರ ಅರ್ಥಗ್ರಹಿಕೆಗೆ ಅಥವಾ ಸಂಬಂಧಪಟ್ಟ ಚಟುವಟಿಕೆಗಳೊಂದಿಗೆ ಹೋಲಿಸಿ. ಮೊದಲೇ ಪಟ್ಟಿಯಲ್ಲಿರ್ತಕ್ಕಂಥವನ್ನು ನೋಡೋಣ. ಮೊದಲನೇದಾಗಿ ಸಂವಹನಾತ್ಮಕ ಭಾಷಾ ಬೋಧನೆ, ಎರಡನೇದು ನೇರ ವಿಧಾನ, ಮೂರನೇದು ವ್ಯಾಕರಣ ಭಾಷಾಂತರ, ನಾಲ್ಕನೇದು ವೆಸ್ಟರ್ನ್ ಹೊಸ ವಿಧಾನ. ಬಿ ಪಟ್ಟಿಯಲ್ಲಿರ್ತಕ್ಕಂಥವು ಮೊದಲನೇದಾಗಿ ಸಾಮಾಜಿಕವಾಗಿ ಅಂಗೀಕಾರಾರ್ಹವಾದ ಮತ್ತು ಸಂದರ್ಭಕ್ಕೆ ಸೂಕ್ತವಾದ ಭಾಷೆ, ಮೂರನೇದು ಸಾಹಿತ್ಯ ಪಠ್ಯವನ್ನು ಬರೆಯುವುದು, ನಾಲ್ಕನೇದು ಅನುಗಮಿತ ವಿಧಾನದ ಮೂಲಕ ವ್ಯಾಕರಣ ಕಲಿಸುವುದು. ಸರಿಯಾದ ಉತ್ತರ ಆಯ್ಕೆ 4. ಆಮೇಲೆ ನೀವು ನಿಧಾನವಾಗಿ ನೋಡಿ ಜೋಡಿಸ್ಕೊಳ್ಳಿ. ನಂತರದ ಪ್ರಶ್ನೆ 110 ಇಲ್ಲಿದೆ. 110 ಭಾರತದಲ್ಲಿ ಭಾಷೆಗಳ ವಿಷಯದಲ್ಲಿ ಈ ಕೆಳಕಂಡ ಯಾವ ಹೇಳಿಕೆ ಸರಿಯಲ್ಲ? ಮೊದಲನೇ ಆಯ್ಕೆ, ಭಾರತ ಸಂವಿಧಾನ 8ನೇ ಅನುಸೂಚಿಯ ಪ್ರಕಾರ ಒಟ್ಟು 22 ಭಾಷೆಗಳನ್ನು ಪಟ್ಟಿ ಮಾಡಲಾಗಿದೆ. ಆಯ್ಕೆ 2 ಸಂಸ್ಕೃತ ಆಧುನಿಕ ಭಾರತ ಭಾಷೆ. ಮೂರನೇದು ಭಾರತ ಉಪಖಂಡದಲ್ಲಿ ಹಿಂದಿ ಸರ್ವಮಾನ್ಯ ಭಾಷೆಯಾಗಿದೆ. ನಾಲ್ಕನೇದು ಭಾರತ ಸಂವಿಧಾನದ ಪ್ರಕಾರ ಇಂಗ್ಲಿಷ್ ಸಹಾಯಕ ಅಧಿಕೃತ ಭಾಷೆಯಾಗಿದೆ. ಸರಿಯಾದ ಉತ್ತರ ಎರಡನೇದು, ಸಂಸ್ಕೃತ ಆಧುನಿಕ ಭಾರತದ ಭಾಷೆಯಾಗಿದೆ. 111ನೆಯ ಪ್ರಶ್ನೆ, ಭಾಷೆಯು ಅದು ಶಾಬ್ದಿಕವಾಗಿರಲಿ ಅಥವಾ ಅಶಾಬ್ದಿಕವಾಗಿರಲಿ ಹವ್ಯಾಸವಾಗಿಸುವ ಪ್ರಕ್ರಿಯೆಯ ಮೂಲಕ ಸಂಭವಿಸುತ್ತದೆ ಎಂಬುದು ಕಲಿಕೆ ಯಾವ ಸಿದ್ಧಾಂತ ನಂಬುತ್ತದೆ? ಆಯ್ಕೆ 1 ವರ್ತನವಾದ, ಎರಡನೇದು ಜ್ಞಾನಗ್ರಹಣವಾದ, ಮೂರನೇದು ಆಯ್ಕೆ ಸಂವಹನವಾದ, ನಾಲ್ಕನೇದು ಆಯ್ಕೆ ಪ್ರಯೋಜನಾರ್ಥಕವಾದ. ಸರಿಯಾದ ಉತ್ತರ ವರ್ತನವಾದ. 112ನೆಯ ಪ್ರಶ್ನೆ, ಭಾಷೆಯ ಯಾವ ಕೌಶಲ್ಯವನ್ನು ಕ್ಷಿಪ್ರಗ್ರಾಹಿ ಕೌಶಲ್ಯಗಳು ಎಂದು ಕರೆಯುತ್ತಾರೆ? ಮೊದಲನೇದು ಆಯ್ಕೆ ಮಾತನಾಡುವುದು ಮತ್ತು ಬರೆಯುವುದು, ಎರಡನೇ ಆಯ್ಕೆ ಓದುವುದು ಮತ್ತು ಬರೆಯುವುದು, ಮೂರನೇ ಆಯ್ಕೆ ಕಲಿಸುವುದು ಮತ್ತು ಬರೆಯುವುದು, ನಾಲ್ಕನೇ ಆಯ್ಕೆ ಆಲಿಸುವುದು ಮತ್ತು ಮಾತನಾಡುವುದು. ಸರಿಯಾದ ಉತ್ತರ ಆಯ್ಕೆ 3 ಆಲಿಸುವುದು ಮತ್ತು ಬರೆಯುವುದು. 113ನೇ ಪ್ರಶ್ನೆ, ಭಾಷಾ ತರಗತಿಯಲ್ಲಿ ಶಿಕ್ಷಕರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳನ್ನು ಗುಂಪುಗಳನ್ನು ಮಾಡಿಕೊಂಡು ನೀಡಲಾದ ಒಂದು ವಿಷಯದ ಮೇಲೆ ಜಾಹೀರಾತನ್ನು ಪ್ರಸ್ತುತಪಡಿಸಿದರು. ಈ ವಿಧಾನದಲ್ಲಿ ಭಾಷೆಯನ್ನು ಕಲಿಯುವ ವಿಧಾನವೆಂದರೆ? ಆಯ್ಕೆ 1 ಸ್ಪರ್ಧೆ ಮತ್ತು ಪ್ರತಿಸ್ಪರ್ಧೆ, ಆಯ್ಕೆ 2 ಭಾಷಾ ಕ್ರೀಡೆಗಳು, ಆಯ್ಕೆ 3 ಮಾರ್ಗದರ್ಶನ ಮತ್ತು ಸಮಾಲೋಚನೆ, ಆಯ್ಕೆ 4 ಜೊತೆಗೂಡಿ ಕಲಿಯುವುದು. ಸರಿಯಾದ ಉತ್ತರ ಆಯ್ಕೆ 4 ಜೊತೆಗೂಡಿ ಕಲಿಯುವುದು. 114ನೇ ಪ್ರಶ್ನೆ, ಶಿಕ್ಷಕರು ರೆಸ್ಟೋರೆಂಟ್ನಲ್ಲಿ ಬಳಸುವ ಪದಸಮೂಹವನ್ನು ಕಲಿಯುವವರಿಗೆ ಪರಿಚಯ ಮಾಡಿಕೊಳ್ಳುವ ಕೆಲಸವನ್ನು ನೀಡುತ್ತಾರೆ. ಈ ಕೆಳಕಂಡ ಅಂಶಗಳಲ್ಲಿ ಯಾವ ಪಾಠದ ಉದ್ದೇಶವಾಗಿರಬೇಕು? ಆಯ್ಕೆ 1 ವ್ಯಾಕರಣದ ವಿಷಯವನ್ನು ಚೆನ್ನಾಗಿ ಪರಿಚಯ ಮಾಡಿಸುವುದು, ಆಯ್ಕೆ 2 ರಜೆ ದಿನಗಳಲ್ಲಿ ಹೋಗುವ ಸ್ಥಳದ ಬಗ್ಗೆ ಪಠ್ಯವನ್ನು ಸೇರಿಸುವುದು, ಆಯ್ಕೆ 3 ವಿಮರ್ಶಾತ್ಮಕ ಚಿಂತನೆಯನ್ನು ಮೂಡಿಸುವುದು, ಆಯ್ಕೆ 4 ನಿಘಂಟಿನ ಪದಗಳನ್ನು ಕಲಿಯುವವರಿಗೆ ಪರಿಚಯ ಮಾಡಿಕೊಡುವುದು. ಸರಿಯಾದ ಉತ್ತರ ಆಯ್ಕೆ 4 ನಿಘಂಟಿನ ಪದಗಳನ್ನು ಕಲಿಯುವವರಿಗೆ ಪರಿಚಯ ಮಾಡಿಕೊಡುವುದು. ನಂತರದ ಪ್ರಶ್ನೆ 115ನೇದು, ರಾಗವಾಗಿ ಹಾಡುವುದು, ಸ್ವರವನ್ನು ಒತ್ತಿ ಉಚ್ಚರಿಸುವುದು, ಲಯಬದ್ಧತೆ ಮುಂತಾದವುಗಳನ್ನು ಒಳಗೊಂಡಿರುವ ಭಾಷಾ ಕ್ರಿಯೆಯನ್ನು ಏನೆಂದು ಕರೆಯುತ್ತೇವೆ? ಆಯ್ಕೆ 1 ಛಂದಶಾಸ್ತ್ರ, ಎರಡನೇದು ಆಯ್ಕೆ ಧ್ವನಿ ವಿಜ್ಞಾನ, ಮೂರನೇ ಆಯ್ಕೆ ವ್ಯಾವಹಾರಿಕತೆ, ನಾಲ್ಕನೇದು ಪದ್ಯ. ಸರಿಯಾದ ಉತ್ತರ ಆಯ್ಕೆ 1 ಛಂದಶಾಸ್ತ್ರ. ನಂತರದ ಪ್ರಶ್ನೆ 116ನೇದು, ಶಿಕ್ಷಕರು ಕಲಿಯುವವರು ಮತ್ತು ಸಾಮಗ್ರಿಗಳನ್ನು ಕುರಿತಂತೆ ಪರೀಕ್ಷೆಗಳು ಮತ್ತು ಮೌಲ್ಯಮಾಪನ ಪರಿಣಾಮವನ್ನು ಏನೆಂದು ಕರೆಯುತ್ತಾರೆ? ಆಯ್ಕೆ 1 ತಿಳಿಯಾಗಿಸುವ ಪರಿಣಾಮ, ಆಯ್ಕೆ 2 ಪಾಠದ ಕೊಠಡಿ ಪರಿಣಾಮ, ಆಯ್ಕೆ 3 ಬಲಪಡಿಸುವುದು, ಆಯ್ಕೆ 4 ಸಂಚಿತ ಪರಿಣಾಮ. ಸರಿಯಾದ ಉತ್ತರ ಆಯ್ಕೆ 1 ತಿಳಿಯಾಗಿಸುವ ಪರಿಣಾಮ. 117ನೇ ಪ್ರಶ್ನೆ, ಭಾಷಾ ಶಿಕ್ಷಕಿಯು 5ನೇ ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಸಲು ವೃತ್ತಪತ್ರಿಕೆಗಳು, ಖಾದ್ಯಪಟ್ಟಿಗಳು ಮತ್ತು ರೈಲು ಟಿಕೆಟ್ಗಳಂತಹ ಪ್ರತಿದಿನದ ಬಳಕೆಯ ವಸ್ತುಗಳನ್ನು ತರುತ್ತಾಳೆ. ಕಲಿಸುವುದಕ್ಕೆ ಅವಳು ಏನು ಮಾಡುತ್ತಿದ್ದಾಳೆ? ಆಯ್ಕೆ 1 ವಿದ್ಯಾರ್ಥಿಗಳು ಹಲವಾರು ಭಾಷೆಗಳನ್ನು ಕಲಿಯಲು ಸಾಧ್ಯವಾಗುವಂತೆ ಇವಳು ನೆರವು ನೀಡುತ್ತಿದ್ದಾಳೆ. ಆಯ್ಕೆ 2 ವಾಸ್ತವಿಕ ಜೀವನದಲ್ಲಿ ಸಂಭವಿಸುವ ಸನ್ನಿವೇಶಗಳ ಮುಖಾಂತರ ವಿದ್ಯಾರ್ಥಿಗಳಿಗೆ ಇಂಗ್ಲಿಷನ್ನು ಕಲಿಸುವುದಕ್ಕೆ ಬಯಸುತ್ತಿದ್ದಾಳೆ. ಆಯ್ಕೆ 4 ಅವಳು ಮಕ್ಕಳಲ್ಲಿ ಅರಿವನ್ನು ಮೂಡಿಸಿದ್ದಾಳೆ. ಆಯ್ಕೆ 4 ಕಲಿಕೆಯು ತುಂಬ ವಾಸ್ತವಿಕವಾಗಿ ಮತ್ತು ಉಪಯುಕ್ತವಾಗಿ ಇರುವಂತೆ ಮಾಡಲು ಅವಳು ಆಧಾರಪೂರ್ವಕ ಸಾಮಗ್ರಿಗಳನ್ನು ಬಳಸುತ್ತಿದ್ದಾಳೆ.
ಸರಿಯಾದ ಉತ್ತರ ಆಯ್ಕೆ 4. ಕಲಿಕೆಯು ತುಂಬ ವಾಸ್ತವಿಕವಾಗಿ ಮತ್ತು ಉಪಯುಕ್ತವಾಗಿ ಇರುವಂತೆ ಮಾಡಲು ಅವಳು ಆಧಾರಪೂರ್ವಕ ಸಾಮಗ್ರಿಗಳನ್ನು ಬಳಸುತ್ತಿದ್ದಾಳೆ. 118ನೇ ಪ್ರಶ್ನೆ. ಪಾಠವನ್ನು ಆಲಿಸಲು ಯೋಜಿಸುವಾಗ ಈ ಕೆಳಕಂಡ ಯಾವ ಅಂಶ ಮುಖ್ಯವಲ್ಲ? ಆಯ್ಕೆ 1 ಪಾಠ ಮಾಡುವ ವೇಗ, ಆಯ್ಕೆ 2 ಮಾತನಾಡುವವರ ಲಿಂಗ, 3ನೇ ಆಯ್ಕೆ ಮಾತನಾಡುವವರ ಸಂಖ್ಯೆ, ಆಯ್ಕೆ 4 ಧ್ವನಿ ಮುದ್ರಣಗಳನ್ನು ಆಗಾಗ ನಿಲ್ಲಿಸುವುದು. ಸರಿಯಾದ ಉತ್ತರ ಮಾತನಾಡುವವರ ಲಿಂಗ. ನಂತರದ ಪ್ರಶ್ನೆ 119ನೇ ಪ್ರಶ್ನೆ. ಭಾಷಾ ತರಗತಿಯಲ್ಲಿ ಶಿಕ್ಷಕರು ಒಂದು ಗುಂಪಿಗೆ ಖರೀದಿದಾರರು, ಆಸ್ತಿ ಮಾರಾಟಗಾರರು, ಭೂ ಮಾಲೀಕರು ಮತ್ತು ಗೇಣಿದಾರರಾಗಿ ನಟಿಸಲು ಹೇಳಿದರು ಮತ್ತು ಇತರ ವಿದ್ಯಾರ್ಥಿಗಳಿಗೆ ಈ ನಟನೆಯನ್ನು ನೋಡಿ ಅವರ ಸಂಭಾಷಣೆಯನ್ನು ಆನಂದಿಸುವಂತೆ ಹೇಳಿದರು. ಈ ಚಟುವಟಿಕೆಯನ್ನು ಏನೆಂದು ಕರೆಯುತ್ತಾರೆ? ಆಯ್ಕೆ 1 ನಾಟಕ, ಆಯ್ಕೆ 2 ನಟನಾ ಶಾಲೆ, ಆಯ್ಕೆ 3 ಮಾರ್ಗದರ್ಶನ, ಆಯ್ಕೆ 4 ಪಾತ್ರ ನಿರ್ವಹಣೆ. ಸರಿಯಾದ ಉತ್ತರ ಆಯ್ಕೆ 4 ಪಾತ್ರ ನಿರ್ವಹಣೆ. 120ನೇ ಪ್ರಶ್ನೆ ಕೊನೆಯ ಪ್ರಶ್ನೆ. ಆಲಿಸುವುದು ಈ ಕೆಳಕಂಡ ಅಂಶಗಳನ್ನು ಒಳಗೊಂಡಿರುತ್ತದೆ. ಆಯ್ಕೆ 1 ವಿಷಯವನ್ನು ಊಹಿಸುವುದು, ಆಯ್ಕೆ 2 ವಿಷಯದ ಬಗೆಗಿರುವ ಪೂರ್ವಜ್ಞಾನವನ್ನು ಬೆಳೆಸಿಕೊಳ್ಳುವುದು, ಆಯ್ಕೆ 3 ಶಬ್ದಗಳನ್ನು ಗುರುತಿಸುವುದು ಮತ್ತು ಅವುಗಳಿಂದ ಅರ್ಥವನ್ನು ತರ್ಕಿಸುವುದು, ಆಯ್ಕೆ 4 ಶಬ್ದವನ್ನು ಕೇಳುವುದು, ಶಬ್ದಗಳು ಇರುವ ಹಾಗೆಯೇ ಅವುಗಳನ್ನು ಬಳಕೆ ಭಾಷೆಗೆ ತಿರುಗಿಸುವುದು. ಸರಿಯಾದ ಉತ್ತರ ಆಯ್ಕೆ 3 ಶಬ್ದಗಳನ್ನು ಗುರುತಿಸುವುದು ಮತ್ತು ಅವುಗಳಿಂದ ಅರ್ಥವನ್ನು ತರ್ಕಿಸುವುದು. ಈ ಎಲ್ಲ ಉತ್ತರಗಳು ಅಫಿಷಿಯಲ್ ಕೀ ಆನ್ಸರ್ಗಳಾಗಿರ್ತವೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.